ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗರ್ ಇನ್ಸ್ಟಾ ಪೇಜ್ಗೆ ಹಾಗೂ ಯೂಟ್ಯೂಬ್ ಚಾನಲ್ಗೆ. ಸೊ ಆಲ್ರೆಡಿ ಗೊತ್ತಿರೋ ಹಾಗೆ ಇವತ್ತು RCB ಹಾಗೆ CSK ಮ್ಯಾಚು. ಪ್ರೀವಿಯಸ್ ಅಂದರೆ ಹೋದ ವರ್ಷವೂ ಕೂಡ 2024 ಕೂಡ ನಾನು ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬಂದಿದ್ದೀನಿ. ಸೊ ಇವತ್ತು ತಿಳ್ಕೊಂಡು ಹೋಗೋಣ. ಸೊ ಏನಾಗತ್ತೆ ಮ್ಯಾಚು, ಏನಾಗಬಹುದು, ಯಾಕಂದರೆ ಪೀಕ್ ಪಾಯಿಂಟಲ್ಲಿದ್ದೀವಿ. ಸೊ ನೋಡೋಣ, ಎಲ್ಲ ಸುಮಾರು ಜನ ಹೋಗ್ತಾ ಇದ್ದಾರೆ, ಆಲ್ರೆಡಿ ಬರ್ತಾ ಇದ್ದಾರೆ. ನೋಡೋಣ ಏನಾಗ್ಬೋದು ಅಂತ ಹೇಳಿ. ಸೊ ಬನ್ನಿ ಎಲ್ಲರ ಥರ ಮಾತಾಡೋಣ, ಜೊತೆಗೆ ಯಾರು ವಿನ್ನರ್ ಆಗ್ತಾರೆ ಎಲ್ಲದನ್ನು ನೋಡೋಣ, ಜನರ ಅಭಿಪ್ರಾಯ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸ್ಟೇಡಿಯಮ್ನ ನೋಡಿ, ಕೂಗ್ತಾ ಇರೋದು ಇಲ್ಲಿ ಗಂಟ ಕೇಳಿಸ್ತಾ ಇದೆ. ನಿಮಗೆ ಕೇಳಿಸ್ತಾ ಇದೆಯೋ ಅಲ್ವೋ ಗೊತ್ತಿಲ್ಲ, ಬಟ್ ಫುಲ್ ಕೇಳಿಸ್ತಾ ಇದೆ. ಹೋದ ಸಲ ನಾನು ಅಲ್ಲೋಗಿ ಇಳ್ಕೊಂಡಿದ್ದೆ, ಬಟ್ ಈ ಸಲ ನಾನು ಈ ಕಡೆ ಬಂದಿದ್ದೀನಿ. ಸೊ ಬನ್ನಿ ಮುಂದಗಡೆ ನೋಡ್ತಾ ಹೋಗೋಣ ಅಲ್ಲೆಲ್ಲ ಹೇಗಿದೆ ಕ್ರೌಡ್ ಅಂತ. कन्नड़ हिंदी बोल सकते हैं, हिंदी बोल सकते हैं. No ticket. No ticket. You did not got any. No, 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 no. But you have not seen that live. Have you not seen? Yeah, live? I seen. How was the feel? CSK win today. So no, RCB. Only RCB. RCB win ಆಗುತ್ತೆ ಅಂತ ಹೇಳಿ. ಆದರೆ ಯಾರು ಸಪೋರ್ಟ್ ನೀವು? RCB. ಸೊ ಹೇಗಿದೆ ಮ್ಯಾಚ್? ಎಲ್ಲ ಲೈವಲ್ಲಿ ನೋಡ್ತಾ ಇದ್ದೀರಾ? ಸಿಕ್ಕಿಲ್ಲ ಅಂತ ಲೈವಲ್ಲಿ ನೋಡೋದು. ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಟ್ರೈ ಮಾಡಿದ್ರಿ ಹಾಗಾದ್ರೆ? ಯಾವತ್ತಿದ್ರು RCB ಇದೆ. RCB ಅಂತ ಇವತ್ತು ಏನಾಗಬಹುದು ನಿಮ್ಮ ಪ್ರಕಾರ? ಟೈಮ್ ಐತೆ, ಇನ್ನು 100% RCB ಗ್ಯಾರಂಟಿ. ಹಾಗೆ ಏನು ಹೇಳಕ್ ಬಯಸ್ತೀರಾ CSK? ಬಯಸೋದೊಂದೇ, ಈ ಸಲ ಕಪ್ ನಮ್ದೇ. ಮತ್ತೆ ನಮ್ಮ ಕನ್ನಡಿಗರು ಹೀಗೆ ನಿಮ್ಮ ಥರನೇ ನೋಡ್ತಾರಂತ ಸಾಕಷ್ಟು ಜನ ಇದ್ದಾರೆ. ಹೌದು. ಸೊ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಇವತ್ತು ಸೋಲಿ ಗೆಲ್ಲಿ ಆದ್ರೂ ನಾವೇ ಕನ್ನಡಿಗರು ಯಾವತ್ತಿದ್ರು ಒಂದೇನೆ. ಇನ್ನು 36 ವರ್ಷ ಆದ್ರೂ RCBನೇ. ನಿಮ್ದು RCBನೇ. ನಾ ಇನ್ನೂ ಜಾಸ್ತಿ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಗ್ಯಾರಂಟಿ ನನಗೆ ಬೈತರು, ಯಾಕೆಂದ್ರೆ ಫುಲ್ ನಾವು ಮ್ಯಾಚ್ ಇಂಟ್ರೆಸ್ಟಲ್ಲೇ ಇಲ್ಲಿದ್ದೀವಿ. ಇನ್ನೊಂದು 2 ವಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. 2 ವಿಕೆಟ್ ಹೋಗ್ಲಿ ಅಂತ 2 ವಿಕೆಟ್ ಹೋದ್ರೆ ಪಕ್ಕ 100%. ಯಾರು ಏನು ಮಾತಾಡಂಗೇ ಇಲ್ಲ. RCB ಗೆಲ್ಲೋದು ಒಂದೇ ಗೆಲ್ಲದೆ ಅಷ್ಟೇ ಮೇಡಮ್ ಬೇಕಾಗಿರೋದು ಅಂತ ಹೇಳಿ. ಅವರಿಂದನೇ ಇನ್ನು ಫೈಟ್ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ 6 33 ರನ್ ಯಾರು ಹೊಡೆದೇ ಇಲ್ಲ ಮೇಡಮ್. ಆದ್ರೂ ಅಷ್ಟೊಂದು ರನ್ ಹೊಡೆದಿದ್ದಾರೆ ಅಂದ್ರೆ ತುಂಬಾ RCB ಮೇಲೆ ನಮ್ಮ ಸಪೋರ್ಟ್ ಹೊಸ. ಅದು ಬೇರೆ ಈ ಸಲಿನೇ ಚಾನ್ಸ್ ಕೊಟ್ಟಿರೋದು ಅವ್ರಿಗೆ. ಹೋದ ಸಲ ಬೌಲಿಂಗ್ ಚಾನ್ಸ್ ಕೊಟ್ಟಿದ್ರು, ಈ ಸಲ ಬ್ಯಾಟಿಂಗ್ ಚಾನ್ಸ್ ಕೊಟ್ಟಿದ್ದಾರೆ. ಆದ್ರೂ ಮಸ್ತಾಗಿ ಆಡಿದ್ದಾರೆ ಮೇಡಮ್. ಆದ್ರೂ ನೆಕ್ಸ್ಟ್ ಟೈಮ್ ತಗೊಂಡ್ರೆ ಇನ್ನೂ ಸೂಪರ್ ಆಗಿ ಆಡ್ತಾರೆ ಮೇಡಮ್. ಅದೇ RCB ಹಾಗೆ. ಥ್ಯಾಂಕ್ ಯು. RCB ಈ ಸಲ ಹೇಗಿದೆ ಜೋಶ್ ನಿಮ್ಮ ಪ್ರಕಾರ? ಒಂದ್ಸಲ ಮೇಡಮ್ ನಮ್ಮ RCB ಯಾವಾಗೂ ಜೋಸೆ. ನಮಗೆ ಜೋಶ್ ಗೆಲ್ಲಿ ಸೋಲ್ಲಿ ನಮ್ಮ RCB ನಮ್ಗೆ ಜೋಸೆ. ಮತ್ತೆ ಹಾಗಾದ್ರೆ ಏನ್ ಬೇಕಾದ್ರೂ ಆಗ್ಲಿ, ಅವ್ರು ಸೋಲ್ಲಿ ಗೆಲ್ಲಿ ನಮ್ಗೆ ಕಪ್ ಗೆಲ್ಲೋದೇ ಬೇಡ. ನಮ್ಗೆ RCB ನಮ್ಗೆ ಬೇಕು. ನಾವು ಗೆಲ್ಲಿ ಸೋಲ್ಲಿ ನಮ್ಗೆ RCB ಇಷ್ಟ ಅಂತ. ಇನ್ನು ಸೇಲ್ ಹೇಗೆ ನಡೀತಿದೆ ಸರ್ ಈ ಸಲ? ಟಿ ಶರ್ಟ್ಸು ಮೇಡಮ್ RCB ಟಿ ಶರ್ಟ್ ಇಡೀ ವರ್ಷ ಸೇಲ್ ಆಗುತ್ತೆ ಮೇಡಮ್. ಪ್ರತಿ ಸಲನೂ ಸೇಲ್ ಆಗುತ್ತೆ? ವರ್ಷ ಪೂರ್ತಿ ಸೇಲ್ ಆಗುತ್ತೆ. ವರ್ಷ ಅಂದ್ರೆ ಸೀಸನ್ ಅಂತ ಇಲ್ಲ, ಸೀಸನ್ ಇಲ್ಲ. RCB ಟಿ ಶರ್ಟ್ ವರ್ಷ ಪೂರ್ತಿ ಸೇಲ್ ಆಗುತ್ತೆ ಮೇಡಮ್. ಸೇಲ್ ಆಗುತ್ತೆ ಅಂತ. ಇನ್ನು ಅಂಕಲ್ ಮಂಗಳ ಪುಗ್ಗ ಹೊಡೆದ್ಬಿಟ್ಟೆ ಕಳ್ಸೋದಿಲ್ಲ. ಪುಗ್ಗ ಮಾರವರೆಗೂ ಬಿಡಲ್ಲ ಅವ್ರನ್ನ. ಮಾರ ಕಚ್ಚಿಬಿಟ್ಟೆ ಕಳ್ಸೋದು ನಾವು ಇಲ್ಲಿಂದ. RCB ಫ್ಯಾನ್ಸ್ ಏನಿದೀವಲ್ಲ ನಾವು
ಅದೇ ಭಯ. ಹೋದ್ಸಲಿನೂ ಹಾಗೆ ಅಲ್ವಾ, ಲಾಸ್ಟ್ ಹಂತದಲ್ಲಿ ವಿನ್ ಒಟ್ಟು ಆಗಿತ್ತು. ಗೆದ್ರೆ ಸಾಕು, ತಂದಿದ್ದು ಯೂಸ್ ಆಗುತ್ತೆ. ಒಟ್ಟಿನಲ್ಲಿ ಕುಂಬಳಕಾಯಿ ಹೊಡೆಯೋದು RCB ಗೆಲ್ಲದೆ ಈ ಸರಿ ಕಪ್ ನಮ್ದು. ಹೋದ್ಸಲ ಅಂತೂ ಚೆನ್ನೈಯಲ್ಲಿ ನಾವು ವಿನ್ ಆದ್ವಿ. ಈ ಸರಿ ಗೆಲ್ತೀವಿ, ಆಲ್ರೆಡಿ ಒಂದ್ಸರಿ ಗೆದ್ದಿದ್ದೀವಿ, ಈ ಸಲ ಗೆಲ್ತೀವಿ, 100% ಗೆದ್ದೇ ಗೆಲ್ತೀವಿ. ಅಂಕಲ್ ಒಂದು ವಿಕೆಟ್ ಹೋಗ್ಬೇಕು, ಅಂಕಲ್ ತಗೋಬೇಕು. ಅಂಕಲ್ ಮೈನ್ ವಿಕೆಟ್ ಹೋದ್ರೆ ನಾವೇ ಗೆಲ್ಲೋದು ಫಿಕ್ಸ್ 100%. ಅದಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಚೇಂಜ್ ಮಾಡಬಾರ್ದು ಅಂತ ಕೂತಿದ್ದೀವಿ ಒಂದೇ ಜಾಗದಲ್ಲಿ 2 ವಿಕೆಟ್ ಬಿತ್ತು ಅಂತವ. ಅಲ್ಲೇ ಸಾಗರ ವಿನ್ ಆಗ್ಬೋದು. 100% ವೇಟ್ ಮಾಡೋಣ ಹಾಗಾದ್ರೆ. ಎಸ್, ಫುಲ್ ಸ್ಟೇಡಿಯಂ ಜೋಶ ಇಲ್ಲಿ ಕಾಣಿಸ್ತಾ ಇದೆ. 100% ಬಂದೇ ಬರುತ್ತೆ. ಅಂದ್ರೆ ಬಂದಿರಲಿಲ್ಲ ಇಲ್ಲಿವರೆಗೂ ನಾವು. ಅಲ್ವಾ? ಇಲ್ಲಾಂದ್ರೆ ಸಪೋರ್ಟರ್ಸ್ RCB ಸಪೋರ್ಟ್ ಫಾರ್ ಎವರ್ ಏನೇ ಆದ್ರೂ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತಾನೆ ಕುಂಬಳಕಾಯಿ ತಂದಿರೋದು. ಅಂಕಲ್ ಮಕ್ಕಳನ್ನ ಈ ಸ್ಟೇಡಿಯಂ ಇಂದ ಆಚೆ ಓಡಿಸ್ಬೇಕು, ಕುಂಬಳಕಾಯಿ ಹೊಡೆದಿ ಅಂತಾನೆ ತಂದಿರೋದು. ಹೇಗೆ ಫೀಲ್? ಹೌ ಯು ಆರ್ ಫೀಲಿಂಗ್ ನೌ? Because they still have 35 to score out of 90. Not doable. Please, what is this? ಈ ಸಲ ಮ್ಯಾಚ್ ಈ ಸಲ ಅಲ್ಲ ಮೇಡಮ್, ಪ್ರತಿ ಸಲನೂ ಇದೇ ಜೋಶ್ ಇರುತ್ತೆ. ಅವ್ರು ಸೋತರು ಗೆದ್ರು ಏನೇ ಆದ್ರೂ ಪ್ರತಿ ಸಲ ಇದೇ ಜೋಶ್ ಇರುತ್ತೆ. ಜೈ RCB. ಈ ಸಲ ವಿನ್ ಆಗ್ಬೋದಾ? ಡೆಫಿನೆಟ್ಲಿ ವಿನ್ ಆಗ್ತಾರೆ ಮೇಡಮ್. ಅದಕ್ಕೆ ಕಾಯ್ತಾ ಇದೀವಿ, ಆ ಸೆಲೆಬ್ರೇಷನ್ ಮಾಡ್ಬೇಕಂತಾನೆ ಕಾಯ್ತಾ ಇದೀವಿ. ವಿನ್ ಆಗ್ತಾರೆ, ಡೆಫಿನೆಟ್ಲಿ ವಿನ್ ಆಗ್ತಾರೆ. ಎಸ್, ಇನ್ನು ಜಾಸ್ತಿ ಏನು ಸ್ಕೋರ್ ಬೇಕಾಗಿಲ್ಲ ಅವರಿಗೂ, ವಿನ್ ಆಗ್ತಾರೆ ಅಂತಾನೆ ಕಾಯ್ತಾ ಇದೀವಿ ಸೆಲೆಬ್ರೇಷನ್ಗೋಸ್ಕರ. ಕಾಯ್ತಾ ಇದ್ದೀರಾ ಅಂತ ಆಯ್ತು. ಹಾಗಾದ್ರೆ ಎಂಥ ಸಿಚುವೇಶನ್ ಬಂದರೂ ಕಾಯ್ತೀವಿ ಮೇಡಮ್. ಲಾಸ್ಟ್ ಬಾಲ್ ತನಕ ನಾವು ಹೋಪ್ ಇದ್ದೇ ಇರುತ್ತೆ, ಡೆಫಿನೆಟ್ಲಿ ಹೋಪ್ ಇದ್ದೇ ಇರುತ್ತೆ ಮೇಡಮ್. RCB ಮೇಲೆ ನಮಗೆ ನಂಬಿಕೆ ಇದೆ. ನಮ್ಮ ಮಣ್ಣಲ್ಲಿ ನಮ್ಮ ಕೈ ಬಿಡಲ್ಲ ಅಂತೇಳಿ ಅನ್ಕೊಂಡಿದ್ದೀವಿ. ಡೆಫಿನೆಟ್ಲಿ ನಮಗೆ ನಂಬಿಕೆ ಇದೆ. ಆ ಸೆಲೆಬ್ರೇಷನ್ಗೋಸ್ಕರ ಕಾಯ್ತಾ ಇದೀವಿ ಡೆಫಿನೆಟ್ಲಿ. We just want to win. I know we will win. That's it. Oh, you are RCB. That's really Lollipop. No, They are CSK, but I came. Anyway, RCB going to win now. you are supporting RCB only. and you guys are supporting. We have 5 cups. Last year they came like this only. Last time CSK lost now. They came for CSK now. This time also RCB wins. RCB only. Short bro. See bro. Yes, everybody. Whatever RCB will going to win. However, like how you guys are planning, like they are supporting for CSK and you are supporting for I don't know. You should ask them only. Yeah, how is here moreover like RCB and are supporting for RCB? Yeah, but in our heart we have CSK. Yeah, you ಇವಾಗ ಖುಷಿ ಅನ್ನೋಕ್ಕಿನ್ನೂ ಇದು ಸೆಲೆಬ್ರೇಷನ್ ಇವತ್ತಿಗೆ ಕೊನೆ ಆಗಲ್ಲ. ನೆಕ್ಸ್ಟ್ ಇಯರ್ ಮತ್ತೆ ಲೀಗ್ ಸ್ಟಾರ್ಟ್ ಆಗೋವರೆಗೂ ಮ್ಯಾಚ್ ಇರುತ್ತೆ. ಕೊಹ್ಲಿ ಗೊತ್ತು, ದೇಶಕ್ಕೆ ಗೊತ್ತು, RCB ಗೊತ್ತು, ಜಗತ್ತಿಗೆ ಗೊತ್ತು. ಓಡ್ತಾ ಇರೋ ಕುದುರೆನ ಯಾರಾದ್ರೂ ಓಡಿಸ್ಬೋದು, ಆದರೆ ಸೋದರ ಕುದುರೆನ ಓಡಿಸ್ಬೇಕಂದ್ರೆ ದಮ್ ಬೇಕು. ಅದು ವಿರಾಟ್ ಕೊಹ್ಲಿ ಹತ್ರ ಇದೆ. ಜೈ RCB. ಆಕ್ಚುಲಿ ಜೋಶ್ ಕಳಕ್ಕೆ ಪ್ರೆಸೆಂಟ್ ಜೋಶ್ ಕಳಿಸ್ಟಲ್ಲಿ ಅಂಕಲ್ ಇಸ್ ಗಾನ್. ಅಂಕಲ್ ಗಾನ್ ಅಂದ್ರೆ ಫುಲ್ ಖುಷಿ. ಆ್ಯಂಡ್ ಇವತ್ತು ಕಪ್ ಮ್ಯಾಚ್ ಕೂಡ ನಮ್ಮದೇ, ನಮ್ಮದೇ ಅದು ಆಲ್ವೇಸ್. ಅದು ಬಿಟ್ಟಕ್ಕೆ ಬಟ್ ಮ್ಯಾಚ್ ಮುಗಿದ್ಮೇಲೆ ಇನ್ನೊಂದು ಡೈಲಾಗ್ ಹೇಳ್ತೀನಿ. ಇವಾಗ ಹೇಳಲ್ಲ, ಮ್ಯಾಚ್ ಮುಗಿಲಿ ಅವಾಗ ಹೇಳ್ತೀನಿ. ತುಂಬಾ ಫ್ಯಾಂಟಾಸ್ಟಿಕ್ ಆಗಿತ್ತು. Very good. Very thrilling. Worth it. Last moment. Last moment was
really great. Previous year ಬಾಸ್ ಇಸ್ ಗಾನ್. you are inside of Yes. ಅಲ್ಲಿ ಹೇಗಿತ್ತು ಸರ್ ಅಂದ್ರೆ ಒಂದು ಜನರ ತುಂಬಾ ಚೆನ್ನಾಗಿದೆ ಕ್ರೇಜಿ ಅಟ್ಮಾಸ್ಫಿಯರ್ Was crazy. ಬಟ್ ಲಾಟ್ ಆಫ್ ಚೆನ್ನೈ ಸೂಪರ್ ಕಿಂಗ್ ಫ್ಯಾನ್ಸ್ ಬಟ್ RCB ಫೈನಲಿ ಒನ್. yes we won yes how was the match It was really great. We were coming to this stadium for the first time. It was First time? first time, and it was really great atmosphere. It was very He was great. supporting CSK, I was supporting RCB. We were all supporting both the teams, and both the team now you should not change even the public was not letting me out after the game completed. They were thinking that we will leave. Like before they two holded balls, me, but they made him sit to watch those 2 balls. oh my god then how was your reaction when It was very good. It was very good. how was Crazy your atmosphere, reaction pretty when excited game. As a fan of cricket, it was very good. They won today, and so happy for them. you are happy with that Yeah. ವರ್ಷ ಸಿಕ್ಕಿದ್ರಲ್ಲ ಹೋದ ವರ್ಷ ಸಿಕ್ಕಿದೆ ಹೌದು. ಕನ್ನನ್ ದೇವಂತಿ ಪುಡಿ, CSK ಪುಡಿ. ಆಲ್ವೇಸ್ ಫಾರ್ ವಿರಾಟ್. RCB. yes RCB ತಾಳೆ ಬರೋ 5-0 fight office. yes hi how was the match Good. Thank you. yeah thank you yes how was the match Awesome, man. Wonderful. In the last moment, we were like breathtaking moments. last ball In the last It was ball. like almost heart attack. yeah it was a peak time The most important part was like RCB is winning at their own ground. It's very important. And since beginning, it is playing very good. Yes. So we are expecting our trophy. thank you yeah ಏನು ಇಲ್ಲ RCB sir. ಹೇಗಿತ್ತು ಮ್ಯಾಚ್ ಮೈಂಡ್ ಬ್ಲೋಯಿಂಗ್ ಪೈಸಾ ವಸೂಲ್ ಮ್ಯಾಚ್. ಪೈಸಾ ವಸೂಲ್ ಹಾಗಾದ್ರೆ ಲಾಸ್ಟ್ಲಿ ಆ ಒಂದು 2 ಗೋಲ್ ಹೇಗಿತ್ತು 2 ಬಾಲ್ ಅಲ್ಲ, ಓವರ್ ಸೂಪರ್ ಆಗಿತ್ತು. ಆ ಒಂದು ಓವರ್ ನಾವು ಫಸ್ಟ್ ಚೆನ್ನಾಗಿ ಲಾಸ್ಟ್ ಇಯರ್ ಹೊಡೆದ್ವಿ, ಈ ಇಯರ್ ಹೊಡೆದ್ವಿ. ಸೇಮ್ ಬೌಲರ್ ಸೇಮ್ ಬ್ಯಾಟ್ಸ್ಮನ್ ಹೊಡೆದ್ವಿ. Yes. ದಿಸ್ ಇಸ್ RCB. yes I was anxious, everything, but yeah, we won. we won and how was the last 3 balls Yes. Yeah, I was in tears actually. I started crying. inside of Stadium. After Shivam 6, I was in tears. After no ball, I was in tears. Last ball gave me happiness. yes finally we won Yeah. thank you yes ಹೇಗಿತ್ತು ಮ್ಯಾಚ್ ಚೆನ್ನೈಗೆ ಟ್ರಿಪ್, RCBಗೆ ಕಪ್ಪು. yes ಹೆಂಗಿತ್ತು ಲಾಸ್ಟ್ ಒಂದು 3 ಬಾಲ್ Full tension. ಫುಲ್ ಟೆನ್ಷನ್ ಒಳಗಿದ್ರ ಅಲ್ಲಿ RCBಗೆ ಕಪ್ಪು, ಚೆನ್ನೈಗೆ ಚಿಪ್ಪು. ಜೈ RCB. yes ಜೈ ಈ ಸಲ ಕಪ್ ನಮ್ದು Good, very good. Yeah, ಚೆನ್ನಾಗಿತ್ತು. we have enjoyed. ಸೂಪರ್ ಚೆನ್ನಾಗಿತ್ತು ಮ್ಯಾಚ್. ಮ್ಯಾಚ್ ಚೆನ್ನಾಗಿತ್ತು yes thank you yes ಇರ್ಬೋದು ಪ್ಲೇಯರ್ಸ್ ಎಲ್ಲ ಕಾಣಿಸ್ತಾ ಇಲ್ಲ, ಅದೇ ಒಂದು ಬೇಜಾರು. ಬಟ್ ಸಖತ್ ಖುಷಿ ಆಗ್ತದೆ ಯಾಕಂದ್ರೆ ವಿನ್ ಆಗಿ ಹೋಗ್ತಾ ಇದಾರಲ್ಲ. ಸೊ ಫೈನಲಿ ನಮ್ಮ ಒಂದು ಟೀಮ್ ವಿನ್ ಆಗಿದ್ದು ಸಿಕ್ಕಾದ್ರೆ ಖುಷಿ ಆಯಿತು. ಕಾಣಿಸ್ತಾ ಇಲ್ಲ ಅನ್ನೋದು ಒಂದೇ ಬೇಜಾರು ನಮಗೆ ಒಳಗಡೆ ಕೂತಿರೋರು. 2 ದೋಸೆ ಫ್ರೀ ಕೊಡ್ತೀವಿ, ಬರೀ 7 ರೂಪಾಯಿ, ಇಷ್ಟಕ್ಕೂ 7 ರೂಪಾಯಿ ಅಷ್ಟೇ, ಆಯಿತಾ? ಏನಿಲ್ಲ, ಆಫರ್ ಹೆಂಗೆ ಅಪ್ಲೈ ಆಗುತ್ತೆ ಅಂದರೆ ನಮ್ಮಲ್ಲಿ ಬನ್ನಿ, ನಿಮ್ಮ CSK ಜರ್ಸಿ ತೊಗೊಂಬನ್ನಿ. CSK ಜರ್ಸಿ ಮೇಲೆ 7th ಅಲಾ ನಂಬರ್ ಇರಬೇಕು, ಅದನ್ನು ತೋರಿಸಿ ಎಕ್ಸ್ಕ್ಲೂಸಿವ್ ಆಫರ್. ಈ ಸೀಸನ್ ಫುಲ್ ಇರುತ್ತೆ, ಈ ಸೀಸನ್ ಫುಲ್ ಚೆನ್ನಾಗಿ ತಿಂದು ತೆಂಬಾಗಿ ನೆಕ್ಸ್ಟ್ ಸೀಸನ್ಗೆ ಬನ್ನಿ. ಥ್ಯಾಂಕ್ ಯು. ಜೈ RCB. 7 ಮಣಿನೇ 7 ಮಣಿ. ನಮ್ದು ಕಪ್ ಹೊಡೆದೇ ಇದ್ರು ಪರವಾಗಿಲ್ಲ, CSK ಹಾಕಿ ಹೊಡ್ತಿರಲ್ವಾ ಅದೇ ಖುಷಿ. ಜೈ RCB. ಯಾರ ಜೊತೆ ಸೋತ್ರು ಚೆನ್ನೈ ಜೊತೆ ಸೋಲ್ ಅದೇ ಖುಷಿ. ಕಪ್ ಬೇಡ ನಮ್ಗೆ, ಇದೇ ಕಪ್ಪು ನಮ್ಗೆ ದೊಡ್ಡ ಖುಷಿ. ಇವತ್ತೇ ಕಪ್ಪು ನಮ್ಬೇಡ. Oh my God. ಹೇಗಿತ್ತು ಮ್ಯಾಚು? ಫಸ್ಟ್ ಮ್ಯಾಚು ಸಕ್ಕತ್ತಾಗಿತ್ತು ಅಂತ ಹೇಗಿತ್ತು ಮ್ಯಾಚ್? ಥ್ರಿಲ್ಲಿಂಗ್ ಒನ್ ಲಾಸ್ಟ್ ಹೇಗಿತ್ತು? ಲಾಸ್ಟ್ 3 ಬಾಲ್ಸ್ ಏನ್ ಮೇಡಮ್, ಲಾಸ್ಟ್ 3 balls ಅಂತೂ ಆಲ್ಮೋಸ್ಟ್ ಮೇಡಮ್ ನಮ್ಮ ಮುಂದುಗಡೆ ಆಲ್ಮೋಸ್ಟ್ ಎಲ್ಲರೂ CSK ಫ್ಯಾನ್ಸೇ. ಸೊ ಅವ್ರೆಲ್ಲರೂ ಫುಲ್ ನಮಗೆ ಕಾಟ ಕೊಡ್ತಾ ಇದ್ರು ಫುಲ್. ಸೊ ಆ ನೋ ಬಾಲ್ ಆದ್ಮೇಲೆ ಆಲ ಕಟ್ಬಿಟ್ಟಿವಿ. ಆಮೇಲೆ ಡಾಟ್ ಆಗಿತ್ತಲ್ಲ ಮೇಡಮ್, ಖುಷಿ ಆಯ್ತು ಮೇಡಮ್. ಅವ್ರಿಗೆ ಗುರ್ಸಿ ಬಂದ್ರೆ ಆಮೇಲೆ ಅವ್ರ ಮೇಲೆ ಬಿಟ್ಬಿಟ್ಟು ನಾವು ಅವ್ರ ಮೇಲೆ ಬಿದ್ಬಿಟ್ರೆ ಇವಾಗ ಬರುವಾಗ ಕೂಡ ಅವ್ರಿಗೆ ಫುಲ್ ಕೊಟ್ಟು ಬಂದಿದ್ದೀವಿ. ಹಂಗಿರ್ಬೇಕು ನಮ್ದು RCB ಜೋಶ್ ಅಲ್ವಾ? ಮೇಡಮ್ ಇನ್ನೊಂದು ಏನು ಗೊತ್ತಾ, ಆಲ್ಮೋಸ್ಟ್ 17 years ಇಂದ ಈ ಸಲ ಕಪ್ ನಮ್ದೆ ಅಂತಿದ್ವಲ್ಲ, ಈ ಸಲ ಕಪ್ ನಮ್ದಲ್ಲ, ಈ ಸಲ
ಗೆಲ್ತಾ ಇದೀವಿ. ಸೊ ಇಟ್ಸ್ ಟೈಮ್ ಟು ಚೇಂಜ್ ದ ಸ್ಲೋಗನ್. ವಿ ಆರ್ ವಿನಿಂಗ್ ದ ಕಪ್. Yes, thank you so much. Yes, thank you. Good. ಹೇಗಿತ್ತು? Hi bro. ಹೇಗಿತ್ತು ಮ್ಯಾಚ್? Yes. ಹೇಗಿತ್ತು ಮ್ಯಾಚ್? ಐದು ಕಪ್ ಸಿಕ್ಕೋಣ. ಹೇಗಿತ್ತು ಮ್ಯಾಚ್? ಎಕ್ಸಲೆಂಟ್ ಆಗಿತ್ತು. ಪೈಸಾ ವಸೂಲ್. ಈ ಸಲ ಕಪ್ ನಮ್ದೆ. ಒಳಗಡೆ ಹೋಗಿ ಹೋಗಿದ್ ನೋಡಿ. ಕೊಟ್ಟಿದ್ದ ದುಡ್ಡಿಗೆ ನಿಮ್ಗೆ ತುಂಬಾ ಟೆನ್ಷನ್ ಆಗಿತ್ತು, ಬಟ್ ಸಕ್ಕದಾಗಿತ್ತು. ಎಷ್ಟು ಸೂಪರ್. ಸಕ್ಕದಾಗಿ ಮಾಡಿದ ಓವರು. ಫುಲ್ ಟೆನ್ಷನ್ ರಿಲೀಸು. ಈ ಸಲ ಕಪ್ ನಮ್ದೆ. Yes, ಈ ಸಲ ಇಂಡಿಯಾ ಮೇ ಕಿಂಗ್ ಏಕೆ ವಿರಾಟ್ ಕೊಹ್ಲಿ ಅಷ್ಟೇ. ಧೋನಿ ತಲಪಲ ಏನಿಲ್ಲ. ವಿರಾಟ್ ಕೊಹ್ಲಿ ಒಬ್ಬರೇ ಕಿಂಗು. ಬೆಂಗಳೂರು ಅವರೇ ಕಿಂಗ್ ಮೇಕರ್ ಅಷ್ಟೇ. ಹೇಗಿತ್ತು ಮ್ಯಾಚ್? ಸಕ್ಕತ್ತಾಗಿತ್ತು ಅಂದೆ. ಹೇಗಿತ್ತು? ಒಳ್ಳೆ ಫ್ರೀಲಿಂಗ್ ಮ್ಯಾಚ್ ಇತ್ತು. ಸೂಪರ್ ಆಗಿತ್ತು. ಲಾಸ್ಟ್ 3 ಬಾಲ್ ಹೇಗಿತ್ತು? ಲಾಸ್ಟ್ 3 ಬಾಲ್ ನೋ ಬಾಲ್ ಹಾಕಿದ್ಮೇಲೆ ಅಂತೂ ಟೆನ್ಷನ್ ಆಗ್ಬಿಟ್ಟಿತ್ತು. ಮ್ಯಾಚ್ ಆಫ್ ಮಾಡಿಬಿಟ್ಟು ನೋಡೋಕ್ಕೆ ಹೋಗಿಲ್ಲ. ಆಮೇಲೆ ಲಾಸ್ಟಿಗೆ ಹೆಂಗೆ ಅನಿಸ್ತು? ಲಾಸ್ಟ್ ಸೌಂಡ್ ಕೇಳಿ ಗೊತ್ತಾಯ್ತು ನಮ್ಗೆ RCB ವಿನ್ ಆಯ್ತು ಅಂತ ಮ್ಯಾಚು. ತುಂಬಾ ಚೆನ್ನಾಗಿತ್ತು. ಇಂಡಿಯಾ ಪಾಕಿಸ್ತಾನ ತರನೇ ಫೀಲ್ ಬಂತು. ನಾನು ಆಲ್ಮೋಸ್ಟ್ ಚೆನ್ನೈ ವಿನ್ ಆಗ್ಬಿಡುತ್ತೆ ಅನ್ಕೊಂಡೆ. ನೋಬಲ್ ಆದ್ಮೇಲೆ ಸಕ್ಕಡ ಕಮ್ ಬ್ಯಾಕ್ ಮಾಡಿದ್ರು. ಆಲ್ಸೋ ಒನ್ ಆಫ್ ದ ಬೆಸ್ಟ್ ಫಿನಿಶಸ್ ಎವರ್ ಹ್ಯಾವ್ ಸೀನ್ ಆಕ್ಚುಲಿ. ಜೈ RCB. ಹಾಗಾದ್ರೆ ಈ ಸಲ ಕಪ್ಪು ನಮ್ದೆ. ಈ ಸಲ ಕಪ್ ನಮ್ದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿದೆ. ಬ್ಲಾಸ್ಟ್ 1 ಲಕ್ಷ ರೂಪಾಯಿ ಟಿಕೆಟ್ ತಗೊಂಡಿದಾರಂತೆ. ವರ್ತ್ಫುಲ್ ಅಂತ ಹೇಳಿದ್ರು. ಹೇಗಿತ್ತು ಮ್ಯಾಚು? ಸೂಪರ್ ಆಗಿತ್ತು. ಹಾಯ್, ಹೇಗಿತ್ತು ಮ್ಯಾಚು? ಮ್ಯಾಚ್ ಸಕ್ಕದಾಗಿತ್ತು. ಸ್ವಲ್ಪ CSK ಅವರು ಉಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಆಲ್ ದ ಬೆಸ್ಟ್ RCB. ಒಂದ್ಸಲ ಆದ್ರೂ ಗೆಲ್ಲಿ. ಅಷ್ಟೇ ಬರೋದ್ರಿಗೆ 5 ಕಪ್ಪು ಅಷ್ಟೇ. ಆದ್ರೆ ಗತ್ತು ನಮ್ದೇ ಅಲ್ವಾ? ಸೂಪರ್ ಇತ್ತು ಅಂತ. ಸರಿ RCB ಕಪ್ ಅಲ್ಲ. ಹೇಗಿತ್ತು ಮ್ಯಾಚು? ನೆಕ್ಸ್ಟ್ ಇಯರ್ ಕಮ್ ಬ್ಯಾಕ್ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಏನಾದರೂ ಹೇಳಕ್ಕೆ ಅಂತ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? It was very nice experience. At the till end of the last ball also we were in doubtful, but it was very nice match and was nice. Shepherd was very nice. How was your feeling? Yeah. Thala is the finish to finish CSK. Thala is a finisher to finish CSK. ಹಾಯ್, ಹೇಗಿತ್ತು ಮ್ಯಾಚು? ಸೂಪರ್ ಆಗಿತ್ತು. ಲಾಸ್ಟ್ ತಿರ್ಗಾ ಹೋದ ವರ್ಷ ಆಗಿದೆ, ಈ ವರ್ಷ ನಡೆದಿದ್ದು ಮತ್ತೆ ಕ್ರಿಯೇಟ್ ಆಯ್ತು ಅಂತ. ಕ್ರಿಯೇಟ್ ಆಯ್ತು. ಎಸ್, ಆ ಹೋದ ವರ್ಷನೂ ಅದೇ ಫೀಲು. ಯಾವ ತುಂಬಾ ಟೆನ್ಷನ್ ಅಂತ. ಈ ವರ್ಷ ಟೆನ್ಷನ್ ಆಗಿದೆ. 2 ರನ್ನಲ್ಲಿ ಟೆನ್ಷನ್ ಅಂತ. ತುಂಬಾ ಟೆನ್ಷನ್ ಆಯ್ತು. ಎಸ್ಎಲ್ ಕೊನೆಗೂ ಮಾಡ್ದ. ಹೋದ ವರ್ಷ ಮಾಡಿದ್ದೆ, ಈ ವರ್ಷ ಮಾಡ್ದ ಅಂತ ಹೇಳಿ. ಎಸ್, ಥ್ಯಾಂಕ್ ಯು. Thala for a reason CSK out of season. Yes. Excellent. Full tension match actually. Last ball ಎಲ್ಲ. Last ball actually. ಚೆನ್ನಾಗಿತ್ತಮ್ಮ, ಎಲ್ಲ ಚೆನ್ನಾಗಿತ್ತು. ಚೆನ್ನೈ ಗೆಲ್ಬೇಕಾಗಿತ್ತು. ಹೇಗಿತ್ತು ನಿಮ್ಗೆ? Super. CSK they did not play like this. ಏನು ಮಾತಾಡಕ್ಕಾಗಲ್ಲ. 4 points ಅಷ್ಟೇ ಅವರದು. ನಾವು ಟಾಪ್ ಆಫ್ ದ ಟೇಬಲ್. ಹೇಗಿತ್ತು ಮ್ಯಾಚು? ಹೇಳಿ. ಬಿಸಿಲ್ ಪಡು ಮನೆಗೋಡು ಸೈಲೆಂಟ್ ಹಿಂಗ್ ತಿರುಗಿ ನೋಡ್ಬೇಡ ಈ ಕಡೆ. ಇದು ನಮ್ಮ ಅಡ್ಡ. ದೈವ ನುಡ್ದೈತೆ. ಲಾಸ್ಟ್ ಬಾಲ್ 1 ಬಾಲ್ಗೆ 4 ರನ್ ಇತ್ತು. ದೈವ ನುಡ್ದಿತ್ತು. ಈಟ ಹೇಳದಾಗಿದೆ. ದೈವ ಹೇಳಾಗಿದೆ. ಈ ಸಲ ಕಪ್ ನಮ್ದೆ. ಹೇಗಿತ್ತು ಮ್ಯಾಚು? ಮ್ಯಾಚ್ ಅದು ಫುಲ್ ಇದಾಗಿತ್ತು. ಲಾಸ್ಟ್ ವರೆಗೂ 1 ಬಾಲ್ ಇವನು ಖುಷಿ ಪಡ್ತಿದ್ದ, 1 ಬಾಲ್ ನಾನು ಖುಷಿ ಪಡ್ತಿದ್ದೆ. ಲಾಸ್ಟ್ ಅಲ್ಲಿ ಆಚೆ ಗೆಲ್ತು. CSK ಮನೆ ಹೋಯ್ತು ಅಷ್ಟೇ. CSK ಸೋತು. ಫ್ರಾಂಕ್ ಸೋತಿಲ್ಲ. ನಾವು ಇವತ್ತು ಮನೆಗೆ ಹೋಗಿಲ್ಲ. ಇದಕ್ಕೆ 3-4 ಮ್ಯಾಚ್ ಮೊದಲೇ ಮನೆಗೆ ಹೋಗಿದ್ವಿ. ಆದ್ರೆ ಇವತ್ತು ಇವ್ರಿಗೆ ತಗೊಂಡು ಹೋಗ್ಬೇಕು ಅಂತ ನಾವು ತಿಳ್ಕೊಂಡಿದ್ವಿ. ಇವಾಗ ನಾವು ಇವ್ರಿಗೆ ತಗೊಂಡು ಹೋಗ್ಬೇಕಂತ ನಾವು ಗೊತ್ತಿದ್ದೇವೆ. ಏನೋ ನಮ್ಮ ಟೈಮ್ ಸುಮಾರಿದೆ, ನಾವು ತೊಗೊಂಡೋಗಿಲ್ಲ ಅಷ್ಟೇ. ಆದ್ರೆ ಇವರು ಮಾತ್ರ ಫೈನಲ್ ಗೆಲ್ಲಲ್ಲ. ನಾವು ಫೈನಲ್ ಫೈನಲ್ ಮ್ಯಾಚ್ ಐತಿ ಇವತ್ತು. ಫೈನಲ್ ಮ್ಯಾಚ್ ಲಾಲಿಪಾಪ್ ಕೊಡ್ಬೇಕು ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ಫೆಲ್ಟ್ ವೆರಿ ಹ್ಯಾಪಿ. ಲಾಸ್ಟ್ ಓವರ್ ಹೇಗಿತ್ತು? Last over was mesmerizing. Like kind of mind blowing. Mind blowing. RCB
rocked it. ಎಸ್ ಥ್ಯಾಂಕ್ ಯು ಹೇಗಿತ್ತು ಮ್ಯಾಚು? ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಮರೀಲಿಕ್ಕೆ ಆಗೋದಿಲ್ಲ. ಲಾಸ್ಟ್ ನಾವು ಬಂದಿದ್ದು ಒಂದು ಸಾರ್ಥಕತೆ ಇದೆ. ಲಾಸ್ಟ್ ಇಯರ್ RCB ಸಪೋರ್ಟ್ ಮಾಡಿದ್ರು. ಈ ಸತಿ ಏನೋ ಚೆನ್ನೈ ಮಾಡ್ತೀನಿ, ಚೆನ್ನೈ ಗೆಲ್ಬಿಡ್ತು ಅಂದ್ರು. ಟಿ ಶರ್ಟ್ ಹಾಕೊಂಡಿದ್ರು. ಪಾಪ ನೋಡಿ ಮಾನವರದಿಂದ ಟಿ ಶರ್ಟ್ ತೆಗೆದ್ಬಿಟ್ಟು ಓಡಾಡ್ತಾ ಇದ್ದಾರೆ. ತಲೆಯಿಂದನೇ ಆಚೆ ಹೋದ್ರು ಇವತ್ತು. ತಲೆಯಿಂದನೇ ತಲೆ ಇರಲಿಲ್ಲ ಇವತ್ತು. ಬಟ್ RCB ನೆಕ್ಸ್ಟ್ ಇಯರ್ ಸಾಲ ವಿಲ್ ವಿನ್ ದ ಕಪ್. ನೆಕ್ಸ್ಟ್ ಇಯರ್ ಫ್ರಮ್ ಕರ್ನಾಟಕ, ವಿ ಲವ್ ಕರ್ನಾಟಕ, ವಿ ಲವ್ RCB. ಎಸ್ RCB की जय. ಜೈ ಕರ್ನಾಟಕ. ಮಳೆನಾಡು ನಾಳೆ ಬೆಳಗ್ಗೆ. ಎಸ್ ಹೇಗಿತ್ತು ಮ್ಯಾಚು? Was too amazing. Till the last over also it was too nice, too amazing. ಅಮೇಜಿಂಗ್. ಎಸ್ ಹೇಗಿತ್ತು ಮ್ಯಾಚ್? ಗೋವಿಂದ ಗೋವಿಂದ CSK ಗೋವಿಂದ. ಜೈ ಕರ್ನಾಟಕ, ಜೈ. ಇನ್ನು ಲಾಸ್ಟ್ ಓವರ್ ಹೇಗಿತ್ತು? ತುಂಬಾ ಸಕ್ಕತ್ತಿತ್ತು. ಫುಲ್ ಹಾರ್ಟ್ ಎಲ್ಲ ಗೊತ್ತಾಗ್ತಾ ತುಂಬಾ ಚೆನ್ನಾಗಿತ್ತು. With all the love from RCBians, we love you RCB team. ಎಸ್ ಥ್ಯಾಂಕ್ ಯು. RCB ಈ ಸಲ ನಮ್ದೇ. ಈ ಸಲ ಕಪ್ ನಮ್ದೇ. ಎಸ್ ಥ್ಯಾಂಕ್ ಯು. ಹೇಗಿತ್ತು ಮ್ಯಾಚು? ಸೂಪರ್ ಫುಲ್ ಥ್ರಿಲ್ಲಿಂಗ್ ಮ್ಯಾಚು, ಸಕ್ಕತ್ತಾಗಿತ್ತು ಕೊನೆವರೆಗೂ. ನಾವು ಡಿ ಬಾಸ್ನೇ ಬಿಡಲ್ಲ, ಇನ್ನು RCB ಬಿಡ್ತೀವಾ? ಅಲ್ವಾ? ಮತ್ತೆ ಅದ್ರೊಳಗೂ ಲಾಸ್ಟ್ ಮ್ಯಾಚ್ ಏನ್ ಲಾಸ್ಟ್ ವಿಕೆಟ್ ಇತ್ತಲ್ಲ ಅದು ಹೇಗಿತ್ತು? ಲಾಸ್ಟ್ ಅಂಕಲ್ ಔಟ್ ಮಾಡಿದ್ವಲ್ಲ, ಅದೇ ಖುಷಿ. ಅದೇ ಖುಷಿ. ಸೂಪರ್ RCB ಮ್ಯಾಚ್ ಸೂಪರ್. ಕಣ್ಣಿಡಿದ್ರು ನಾನು ಅದೇ ಖುಷಿ, ಯಾಕಂದ್ರೆ ಮ್ಯಾಚ್ ಅಲ್ಲಿ ಬಂದು ನನ್ನ ಕಣ್ಣಿಡಿದ್ರಲ್ಲ ಅದೇ ಖುಷಿ. ಹೇಗಿತ್ತು ಮ್ಯಾಚ್? ಸೂಪರ್ ಆಗಿತ್ತು. ಮ್ಯಾಚ್ ಮುಗಿಸ್ಕೊಂಡು ಫುಲ್ ಕಿರ್ಚಾಡಿ ಬಂದ್ವಿ. ಇವಾಗ ಅವ್ರು ಬಸ್ ಹೋಗೋರು ಕಿರ್ಚಾಡ್ಬಿಟ್ಟು ಮನೆಗೆ ಹೋಗ್ತೀವಿ. ಮನೆಗೆ ಹೋಗ್ತೀವಿ. ನಾನು ಸಿರ್ಸಿಯಿಂದ ಇಲ್ಲಿಗೆ ಬಂದಿದ್ದೆ. ನಾನು ಸಿರ್ಸಿ ಅವ್ನು. ಹೌದಾ ಸರ್? ಫೈನಲಿ ಆ ಒಂದು ಮೂಮೆಂಟ್ ಹೇಗಿತ್ತು? 1 ಓವರ್ ಇತ್ತಲ್ಲ, ಆ 1 ಓವರ್ ಹೇಗಿತ್ತು? ಇರೋ ಬರೋ ಸಂಸ್ಕೃತ ಓಡಲ್ಲೆಲ್ಲ ಬೈದ್ಬಿಟ್ವಿ. ಇದೀನಿ ಈ ಸಲ ಕಪ್ ನಮ್ದೇ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಆಲ್ ಡಿಯರ್ CSK ಫ್ಯಾನ್ಸ್, ಈ ವಿಸಿಲ್ ಹಿಡ್ಕೊಂಡು ಮನೆಗೆ ಹೋಗ್ಬಿಡ್ರಿ. ಜೈ RCB. 1 2 3 ವಿಸಲ್ ಪೋಡು, CSK ಮನೆಗೆ ಹೋಗು. ಎಸ್ ಹೇಗಿತ್ತು ಮ್ಯಾಚ್? ಮ್ಯಾಚ್ ಸಖತ್ತಾಗಿತ್ತು. ಇವಾಗ ರಮರಿಯಾ ಶಾಫರ್ಡ್ ಬಂದಿರಕ್ಕೆ ಹೋಗಿ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ಇನ್ನ ರಜತ್ ಪಟ್ಟಿದಾರು ಅವರು ಎಲ್ಲ ಬೀಸ್ ಆಡ್ಬೋದು ಆರಾಮಾಗಿ. ಪಕ್ಕ ಈ ಸತಿ ಇನ್ನ ಒಂದು 4 ಪಾಯಿಂಟ್ಸ್ ತಗೊಂಡು ಟಾಪ್ 2 ಅಲ್ಲಿ ಬಂದ್ಬಿಟ್ಟು ಕ್ಲೀನ್ ಶೀಟ್ ಆಗಿ ಗೆಲ್ತೀವಿ. ನಾನು ಮುಂಬೈಗೆ ಹೋಗಿದ್ದೆ, ಡೆಲ್ಲಿಗೆ ಹೋಗಿದ್ದೆ ಮ್ಯಾಚ್ ನೋಡಕ್ಕೆ. ಈ ಸತಿ ಪಕ್ಕ ಗೆದ್ದೆ ಗೆಲ್ತೀವಿ ಅಂತ. ಎಸ್ ಹಾಗಾದ್ರೆ ಈ ಸಲ ಪಕ್ಕ ಗೆಲ್ತೀವಿ. ಏನು ಜಿಂಕ್ಸ್ ಬೇಡ, ಈ ಸಲ ಕಪ್ ನಮ್ದೆ ಅಂತೆಲ್ಲ ಏನು ಬೇಡ. ವಿಲ್ ಸ್ಟೇ ಕೂಲ್. ಎಸ್ ಗೆಲ್ಲೋಣ, ಗೆದ್ಬಿಟ್ಟು ತೋರ್ಸೋಣ. ಆಮೇಲೆ ಇದೆ ಸೆಲೆಬ್ರೇಷನ್. RCB ಗೆ ಸೆಲೆಬ್ರೇಷನ್ ಏನು ಬೇಕಾಗಿಲ್ಲ, ಆರಾಮಾಗಿ ಗೆದ್ದು ತೋರಿಸ್ತೀವಿ. ಎಸ್ ಥ್ಯಾಂಕ್ ಯು. Amazing match. Best match. Best match. Yes, they are. Lollipop. RCB come lollipop. RCB come lollipop. Lollipop for a reason. Out of the season. Lollipop. ಈ ಸಲ ಕಪ್ ಲಾಲಿಪಾಪ್. RCB ಪಕ್ಕ ಮ್ಯಾಚ್. RCB. ಹೋದ ವರ್ಷ ನಾನು ಪಕ್ಕ RCB ಅಭಿಮಾನಿ, ಪಕ್ಕ ಕನ್ನಡಿಗ. 2024ರಲ್ಲಿ ಇದೇ RCB ಪ್ಲೇ ಆಫ್ ಇಂದ ಔಟ್ ಆಯ್ತು ಅಂತ CSK ಅವರು ಆಲ್ರೆಡಿ ಔಟ್ ಇದ್ರು. ಆದ್ರೂ ನಾವು ಹೊರಗೆ ಹೋದ್ವಿನ್ನ ಖುಷಿಗೆ ಅವ್ರು ಕೇಕ್ ಕಟ್ ಮಾಡಿದ್ರು. ಇವತ್ತು ಅವ್ರು ಆಲ್ರೆಡಿ ಹೊರಗಿದ್ದಾರೆ, ನಾವು ಫೈನಲ್ ಆಗಿ ಹೋಗಿದ್ದೀವಿ. ಇವತ್ತು ಎಲ್ಲರೂ ಕೇಕ್ ಕಟ್ ಮಾಡಿ ಎಲ್ಲರೂ ಖುಷಿಯಾಗಿರಿ, ಸೆಲೆಬ್ರೇಷನ್ ಮಾಡ್ಬಿಡಿ ಅಂತ. ಮಸ್ತ್ ಚಿತ್ತಲ್ ಪತಲಾಗಿ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಅಂಕಲ್ನ ಆಲ್ರೆಡಿ ಹೊಡೆದಾಯ್ತು ಸೊಬ್ಬೆ. ಜೈ RCB.